ಮಕ್ಕಳೇ, ಕರ್ನಾಟಕ ಕಾಲೇಜು ಶಿಕ್ಷಣ ಇಲಾಖೆ ಅರ್ಪಿಸುವ LMS ಪ್ರೋಗ್ರಾಮ್ಗೆ ನಿಮಗೆಲ್ಲ ಸುಸ್ವಾಗತ. ಇದು ಸೆಷನ್ 53 ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೆಮಿಸ್ಟರ್ 3 BCom ಸ್ಟ್ರೀಮ್. ಸೊ ಇಲ್ಲಿ ಇವತ್ತಿನ ಟಾಪಿಕ್ ಬಂದು ಪ್ರಾಬ್ಲಮ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಆನ್ ಡೀಮ್ಡ್ ಟು ಬಿ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ. ನಿಮಗೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯಿಂದ ಗೊತ್ತು, ಲೆಟ್ ಔಟ್ ಪ್ರಾಪರ್ಟಿಯಿಂದ ಗೊತ್ತು, ಅದೇ ಡೀಮ್ಡ್ ಟು ಬಿ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಅಂದರೆ ಗೊತ್ತಿರಲಿಕ್ಕಿಲ್ಲ. ಅದನ್ನು ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಇನ್ ದಿಸ್ ಕ್ಲಾಸ್, ಇನ್ ದಿಸ್ ಸೆಷನ್. And in the previous session, we are going to be discuss problems on determining the income from house property. ಅದರಲ್ಲೂ ಕೂಡ ಅರಿಯರ್ಸ್ ಆಫ್ ರೆಂಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಆ್ಯಸ್ ಯೂಶುವಲ್ ಅಬ್ಜೆಕ್ಟಿವ್ಸ್ ಆರ್ ವೆರಿ narrow because we are going to discuss the understand and determine the deemed let out house property and also provisions to be regarding these deemed to be let out house property. And outcomes are very near. It is an ability to increase you and increase in knowledge regarding the motive let out house property. And first of all, we are going to know what do you mean by deemed to be let out house property. Nodi makkali, where the SSA has more than one self-occupied property, only one house whose gross annual is higher will be assessed as self-occupied property, and the other remaining properties will be treated as house property. Such properties are called as ಡೀಮ್ಡ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ. ಇಲ್ಲಿ 3 ಸೆಂಟೆನ್ಸು ತುಂಬ ಇಂಪಾರ್ಟೆಂಟ್ ಮಕ್ಕಳು. ಯಾವಾಗ ಒಂದೇ ವ್ಯಕ್ತಿಗೆ 2ಕ್ಕಿಂತ ಹೆಚ್ಚು ಹೌಸ್ಗಳಿದ್ದಾವೆ, ಎರಡರಲ್ಲೂ ಅವನೇ ವಾಸ ಆಗಿರ್ತಾನೆ, ಆಗ ಒಂದು ಹೌಸನ್ನು ಸೆಲ್ಫ್ ಆಕ್ಯುಪೈಡ್ ಅಂತ ಮಾಡಿ ಅನದರ್ ಹೌಸನ್ನು ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತ ಮಾಡಿದ್ರೆ ಇಟ್ಸ್ ನಾಟ್ ಆ್ಯಕ್ಚುಲಿ ಲೆಟ್ ಔಟ್, ಇಟ್ಸ್ ಡೀಮ್ಡ್ ಟು ಬಿ ಲೆಟ್ ಔಟ್. ಮತ್ತು ಯಾವುದನ್ನು ಟ್ಯಾಕ್ಸ್ಗೆ ತೊಗೋಬೇಕು ಅಂತ ಹೇಳಿದ್ರೆ ಯಾವುದು ಹೈಯೆಸ್ಟ್ ಇರ್ತದೆ ಅದನ್ನು ಬಿಟ್ಟು ಮತ್ತೊಂದು ಯಾವ ಹೌಸ್ ಇರುತ್ತೆ ಅದನ್ನು ನಾವು ಡೀಮ್ಡ್ ಟು ಬಿ ಲೆಟ್ ಔಟ್ ಅಂತ ತಗೋತೀವಿ. ಈಗ ನಾನು ಮಕ್ಕಳೇ, ನನ್ನ ಹೆಸರು ಯೋಗೇಶ್ ಅಂದ್ಬಿಟ್ಟು, ನನಗೆ ಎರಡು ಹೌಸ್ ಪ್ರಾಪರ್ಟಿಗಳಿದ್ದಾವೆ, ಎರಡರಲ್ಲೂ ನಾನೇ ವಾಸ ಆಗಿರ್ತೀನಿ ಅಂದ್ಕೊಳ್ಳಿ. ಆಗ ಎರಡರಲ್ಲಿ ಒಂದಕ್ಕೆ ಮಾತ್ರ ಸೆಲ್ಫ್ ಆಕ್ಯುಪೈಡ್ ಅಂತ ಹೇಳಿ ಅದರಲ್ಲಿ ನಿಲ್ ಮಾಡ್ಬೋದು, ಬಟ್ ಇನ್ನೊಂದಕ್ಕೆ ನೀವು ಟ್ಯಾಕ್ಸನ್ನು ಕಟ್ಟಲೇಬೇಕು. ಯಾವ ಹೌಸಿಗೆ ಟ್ಯಾಕ್ಸ್ ಕಟ್ತೀರೋ ನಿಮಗೆ ಬಿಟ್ಟಿರೋದು. ನೀವು ಯಾವುದು ಹೈಯೆಸ್ಟ್ ಇರುತ್ತೆ ಅದನ್ನು ಬಿಟ್ಟು ಯಾವುದು ಲೋಯೆಸ್ಟ್ ಇರೋದು ಅದಕ್ಕೆ ನಾವು ಟ್ಯಾಕ್ಸನ್ನು ಕಟ್ಟಬೇಕು. ಹೈಯೆಸ್ಟ್ ಇರೋದಕ್ಕೆ ಟ್ಯಾಕ್ಸ್ ಕಟ್ಟರೆ ಟ್ಯಾಕ್ಸ್ ಈಸ್ ಮೋರ್, ಲೋಯೆಸ್ಟ್ ಇರೋದಕ್ಕೆ ಟ್ಯಾಕ್ಸ್ ಕಟ್ಟರೆ ಟ್ಯಾಕ್ಸ್ ಈಸ್ ವೆರಿ ಲೆಸ್. ಫಾರ್ ದಟ್ ರೀಸನ್ ಓನ್ಲಿ. ನೋಡಿ ಮಕ್ಕಳೇ, ನೆಕ್ಸ್ಟ್ ಇಲ್ಲಿ ಮಿಸ್ಟರ್ ಶ್ರೀ ರಮೇಶ್ ಇಸ್ ದಿ ಓನರ್ ಆಫ್ 2 houses. ದ ಫಾಲೋಯಿಂಗ್ ಆರ್ ದಿ ಪರ್ಟಿಕ್ಯುಲರ್ಸ್ ಆಫ್ ಈಸ್ ಪ್ರಾಪರ್ಟಿ. ಹಿಯರ್ ಟು ಕಂಪ್ಯೂಟ್ ದಿ ಟ್ಯಾಕ್ಸಬಲ್ ಫ್ರಮ್ ದಿ ಹೌಸ್ ಪ್ರಾಪರ್ಟಿ ಫಾರ್ ದಿ ಇಯರ್ ಅಸೆಸ್ಮೆಂಟ್ ಇಯರ್ 2021. ಸೊ ಇಲ್ಲಿ ಮಕ್ಕಳೇ, ಪರ್ಪಸ್ ಆಫ್ ಹೌಸಸ್ ಎರಡು ಸೆಲ್ಫ್ ಆಕ್ಯುಪೈಡ್. ಆ್ಯನ್ಯುವಲ್ ರೆಂಟ್ ರಿಸೀವ್ಡ್ 30,000, 24,000. ಮುನ್ಸಿಪಲ್ ವ್ಯಾಲ್ಯೂಯೇಷನ್ 32,000, 28,000. ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ರಮೇಶ್ 1,500 and tenant 8,000 and interest taken on loan 1,800. ಇಸ್ ವೆರಿ ಕ್ಲಿಯರ್ ಮಕ್ಕಳೇ. ನೋಡಿ, ಒಂದು ಹೌಸನ್ನು ನಾವು ಡೀಮ್ಡ್ ಟು ಬಿ ಲೆಟ್ ಔಟ್ ಪ್ರಾಪರ್ಟಿ ಅಂತ ಕರೀತೀವಿ. ಯಾವುದು ಕಡಿಮೆ ಇರುತ್ತೋ ಅದು ಡೀಮ್ಡ್ ಟು ಬಿ ಲೆಟ್ ಔಟ್. ಅಲ್ಲಿ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೆಲ್ಫ್ ಆಕ್ಯುಪೈಡ್ 2 ಈಸ್ ದಿ ಡೀಮ್ಡ್ ಟು ಬಿ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಸೆಲ್ಫ್ ಆಕ್ಯುಪೈಡ್ 1 ಈಸ್ ದಿ ಆ್ಯಕ್ಚುಯಲ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಮಕ್ಕಳೇ. ನೋಡಿ, ಇಲ್ಲಿ ಕೆಲವೊಂದು ನೋಟ್ ಇರ್ತದೆ. ಇನ್ ದಿಸ್ ಮಿಸ್ಟರ್ ರಮೇಶ್ ಹ್ಯಾಸ್ 2 self occupied properties 1 and 2. Here assessee has more than one self occupied property 1 and 2. You know that. Therefore, whose gross annual value is higher will be assessed as self occupied property. The remaining properties will be treated as let out house properties. ನೋಡಿ ಇಲ್ಲಿ ಮಕ್ಕಳೇ, ಇಯರ್ ಆ್ಯನ್ಯುವಲ್ ರೆಂಟ್ ಆಫ್ SOP 1 self occupied property 1 and self occupied property 2 is 30,000 and 24,000. Therefore, respectively, therefore self occupied to considered as let out property. ಯಾಕಂದ್ರೆ ಆ್ಯನ್ಯುವಲ್ ವ್ಯಾಲ್ಯೂ ಕಡಿಮೆ ಇರ್ತದೆ ಮಕ್ಕಳೇ. ಸೊ ಇಲ್ಲಿ ನೋಡ್ಬೋದು ನೀವು, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಇನ್ ದಿ ಆಬ್ಸೆನ್ಸ್ ಆಫ್ ಸ್ಟ್ಯಾಂಡರ್ಡ್ ರೆಂಟ್ GAV ಇಸ್ ಹೈಯರ್ ದಟ್ ಬಿಟ್ವೀನ್ ದಿ ERV ಆ್ಯಂಡ್ MRV. ದಟ್ ಈಸ್ ಮೊದಲನೇದಕ್ಕೆ ನೀವೇನು ತೆಗೆದುಕೋಬೇಕಾಗಿಲ್ಲ, ಬಿಕಾಸ್ ಅದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ 1 ಇರ್ತದೆ. ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ 2 ಮಾತ್ರ ಡೀಮ್ಡ್ ಟು ಬಿ ಲೆಟ್ ಔಟ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅಲ್ಲಿ 28,000 ಇರುತ್ತೆ. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ಏನೂ ಇರಲ್ಲ. ದೇರ್ ಫಾರ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ 28,000 rupees ಇರ್ತದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಟ್ಟಿಲ್ಲ, ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಕೊಟ್ಟಿಲ್ಲ ಅಂದರೂ ಕ್ಯಾಲ್ಕುಲೇಟ್ ಮಾಡಬೇಕು ಮಕ್ಕಳೇ, ಕಂಪಲ್ಸರಿ ನೀವು ಕ್ಯಾಲ್ಕುಲೇಟ್ ಮಾಡಲೇಬೇಕು. 8,400 rupees ಬರ್ತದೆ. ಆಮೇಲೆ ಇಂಟ್ರೆಸ್ಟ್ ಟೇಕನ್ ಆನ್ ಲೋನ್ ಕೊಟ್ಟಿದ್ದಾರೆ 800 rupees. ಈವನ್ ದೇ ಗಿವನ್ ಫಾರ್ SOP ಯು ಆರ್ ಗೋಯಿಂಗ್ ಟು ಬಿ ಟೇಕನ್. ಬಟ್ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ 1ಗೆ ಲಾಸ್ ಬರುತ್ತೆ, ಸೆಲ್ಫ್ ಆಕ್ಯುಪೈಡ್ 2ಗೆ 18,800 rupees ಇನ್ಕಮೇ ಬರುತ್ತೆ ಮಕ್ಕಳೇ. ಇನ್ ದಟ್ ವೇ ವಿ ಆರ್ ಗೋಯಿಂಗ್ ಟು ಬಿ ಲರ್ನ್ when they given 2 or more self-occupied properties, 1 or more self-occupied properties kotaga, one is self-occupied property and the others are deemed to be let out house properties. In that way we are going to be discuss
ದಿ ಥಿಂಗ್ ನೋಡಿ ಮಕ್ಕಳೇ, ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಒನ್ನಿಗೆ ನೀವು ಇಂಟ್ರೆಸ್ಟ್ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದ ವ್ಯಾಲ್ಯೂ ಶುಡ್ ಬಿ ನಿಲ್. ಯಾವಾಗ ಇಂಟ್ರೆಸ್ಟ್ ಕೊಡ್ತಾರೆ ಆಗ ಲಾಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂದರೆ ದ ಆಲ್ವೇಸ್ ವ್ಯಾಲ್ಯೂ ಆಲ್ವೇಸ್ ಶುಡ್ ಬಿ ನಿಲ್. ಒನ್ಲಿ ವಿ ಆರ್ ಗೋಯಿಂಗ್ ಟು ಬಿ ಕ್ಯಾಲ್ಕುಲೇಟ್ ಇನ್ಕಮ್ ಫಾರ್ ಲೆಟ್ ಔಟ್ ಪ್ರಾಪರ್ಟೀಸ್, ನಾಟ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸ್. ಇಲ್ಲಿ ಹೌಸ್ ಟು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆದರೂ ಕೂಡ ನಾವು ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಯಾತಕ್ಕೆ ಅಂತ ಹೇಳಿದ್ರೆ ವಿ ಆರ್ ಕನ್ಸಿಡರ್ಡ್ ಆಸ್ ಡೀಮ್ಡ್ ಟು ಬಿ let out house property. I hope all of you are understanding. For further references, you should go for direct taxes, land practice, Dr. Vinod K. Singhania and Dr. Kapil K. Singhania Taxman publications. Thank you very much. I hope all of you are following. Thank you.